ಸಿದ್ದರಾಮಯ್ಯ ಅವರ ಒಂದು ಅರ್ಜಿಯ ವಿಚಾರಣೆ ನಡೀತಾ ಇರುವಂತದ್ದು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ. ಸೊ ಇದರಲ್ಲಿ ಈಗಾಗಲೇ ದುಷ್ಯಂತ್ ದವೆ ಕೂಡ ತಮ್ಮ ವಾದವನ್ನ ಮಂಡಿಸಿದ್ರು. ಶಶಿಕಿರಣ್ ಶೆಟ್ಟಿ ಅವರು ಕೂಡ ಈಗಾಗಲೇ ಕೆಲವೊಂದಷ್ಟು ವಿಚಾರಗಳನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇರುವಂತಹ ಒಂದು ವಿಚಾರಣೆ. ಚೈತ್ರ, ಇವತ್ತಿನ ಒಂದು ಬಹುಶಃ ಪ್ರಮುಖ ಮೇಜರ್ ಆದಂತಹ ಡೆವಲಪ್ಮೆಂಟ್ಸ್ ಎರಡು ವಿಚಾರಗಳನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಒಂದು ಕೋರ್ಟ್ನಲ್ಲಿ ಆಗುವಂತಹ ಒಂದಷ್ಟು ಬೆಳವಣಿಗೆಗಳು, ಸಿದ್ದರಾಮಯ್ಯ ಅವರ ವಿಚಾರವಾಗಿ, ಅರ್ಜಿಯ ವಿಚಾರವಾಗಿ, ಮುಡಾ ವಿಚಾರವಾಗಿ ನಡೀತಾ ಇರುವಂತಹ ಒಂದಷ್ಟು ವಿಚಾರಣೆ ಹೈಕೋರ್ಟ್ನಲ್ಲಿ. ಜನ ಕಲ್ಯಾಣೋತ್ಸವ ಎಸ್, ಅಬ್ಬರದ ವೇದಿಕೆಗಳು ಸಿದ್ಧವಾಗಿದೆ, ಅದಕ್ಕೆ ಬೇಕಿರುವಂತಹ ತಯಾರಿಗಳಾಗಿದೆ, ಜನ ಕೂಡ ಸೇರಿದ್ದಾರೆ. ಅದರ ನಡುವೆ ಸ್ವಾಭಿಮಾನಿ ಸಮಾವೇಶಕ್ಕೆ ಕೌಂಟ್ ಡೌನ್ ಆರಂಭ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇವತ್ತಿನ ಅರ್ಜಿ ವಿಚಾರಣೆ ಅದು ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ. ಸ್ವಾಭಿಮಾನಿ ಸಮಾವೇಶ ಆರಂಭಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ಅವಾಗಲೇ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ನಾವು, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ, ಬೆಂಗಳೂರಿನಿಂದ ಇದೀಗ ಸಿಎಂ ಸಿದ್ದರಾಮಯ್ಯ ಕೂಡ ಹೊರಟಿದ್ದಾರೆ ಅಂತ. ಜೆಡಿಎಸ್ ಕೋಟೆಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಬಹುಶಃ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಹೋಮ್ ಮಿನಿಸ್ಟರ್ ಕೂಡ ಸಾಕ್ತಾರೆ ಅನ್ನುವಂಥದ್ದು, ಜೊತೆಯಾಗಿ ಬರ್ತಾರೆ ಅಂತ. ಸಿಎಂ ಸಿದ್ದರಾಮಯ್ಯ ಫೋಟೋವನ್ನ ಹಿಡಿದು ಜನ ಕಾಯ್ತಾ ಇದ್ದಾರೆ. ಸಮಾವೇಶದಲ್ಲಿ ಸಿಎಂ ಪರವಾದಂತ ಘೋಷಣೆ ಮೊಳಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈಗಾಗಲೇ ಸೇರಿದ್ದಾರೆ. ಹೆಸರಿನಲ್ಲಿ ಬದಲಾವಣೆ ಆಗಿರಬಹುದು, ರೂಪುರೇಷೆಗಳು ಬದಲಾಗಿರಬಹುದು, ಆದ್ರೆ ಅಭಿಮಾನಿಗಳಲ್ಲಿರುವಂತಹ ಉತ್ಸಾಹವನ್ನ ನೋಡ್ತಾ ಇದ್ದೀವಿ ನಾವು. ಬೆಳಗ್ಗಿನಿಂದಲೂ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನ ಬರ್ತಾ ಇದ್ದಾರೆ. ಇವಾಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯ, ಸಿಎಂ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಬೆಂಗಳೂರಿನಿಂದ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಪ್ಟರ್ ಮೂಲಕವಾಗಿ ತಲುಪ್ತಾರೆ ಅನ್ನೋ ಸುದ್ದಿ, ಜೊತೆಗೆ ಹೋಮ್ ಮಿನಿಸ್ಟರ್ ಕೂಡ ಜೊತೆಯಾಗಿರ್ತಾರೆ ಅಂತ ದೃಶ್ಯದಲ್ಲಿ ನಾವು ಜಮೀರ್ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ಜೊತೆಯಾಗಿ ಸಾಗಿದ್ದಾರೆ. ಎಕ್ಸಾಕ್ಟ್ಲಿ, ಹಾಸನದಲ್ಲಿ ಇರುವಂತಹ ಒಂದು ಸಮಾವೇಶ. ಮೊದಲು ಸ್ವಾಭಿಮಾನಿ ಸಮಾವೇಶ ಅನ್ನುವಂಥದ್ದನ್ನ ಏನ್ ಹೆಸರಿಟ್ಟಿದ್ರು, ಅದಾದ ನಂತರ ಕೆಲವೊಂದಷ್ಟು ರಾಜಕೀಯ ಬೆಳವಣಿಗೆಗಳ ನಂತರ ಹೆಸರು ಬದಲಾಗಿದೆ. ಬಟ್ ಅಧಿವೇಶನ ಆದೇನೆ HAL ಏರ್ಪೋರ್ಟ್ ತಲುಪಿದ್ದಾರೆ. ಈಗ ಸಿಎಂ ಜೊತೆ ಸಚಿವ ಜಮೀರ್ ಹಾಗೆ ಬೈರತಿ ಸುರೇಶ್ ಕೂಡ ಪ್ರಯಾಣ ಬೆಳೆಸಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಹಾಸನಕ್ಕೆ ಹಾರಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಸನದ ಸಮಾವೇಶದತ್ತ ತೆರಳಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಡ್ತಾರೆ HAL ಏರ್ಪೋರ್ಟ್ನಿಂದ. ಈಗಾಗಲೇ ಬಂದಿದ್ದಾರೆ HAL ಏರ್ಪೋರ್ಟ್ಗೆ. ಇಲ್ಲಿಂದ ಕಾಪ್ಟರ್ ಅಲ್ಲಿ ಈಗ ಹಾಸನಕ್ಕೆ ಹೋಗುವಂತಹ ಪ್ಲಾನಿಂಗ್ಸ್ ಇದೆ. ಸೊ ಹಾಸನಕ್ಕೆ ಏನೇನು ಬಹುಶಃ ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಸಮಯ ಹಿಡಿಬಹುದು. ಅದಾದ ನಂತರ ಹಾಸನದಲ್ಲಿ ಒಂದು ಬೃಹತ್ ಸಮಾವೇಶಕ್ಕೆ ಚಾಲನೆ ಸಿಗುತ್ತೆ. ಈಗಾಗಲೇ ಹಲವಾರು ಅಡೆತಡೆಗಳು ಅಥವಾ ಸಾಕಷ್ಟು ಒಂದಷ್ಟು ಚರ್ಚೆಗಳ ನಡುವೆನೆ ಆರಂಭವಾಗಿರುವಂತಹ ಸಮಾವೇಶ ಇದು. ಇವತ್ತು ಹಾಸನದ ಅರಸೀಕೆರೆ ರಸ್ತೆಯಲ್ಲಿರುವಂತಹ SM ಕೃಷ್ಣ ನಗರದಲ್ಲಿ ಒಂದು ಬೃಹತ್ ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ. KSAಗೆ ಕೊಟ್ಟಿದ್ದಂತಹ ಒಂದು ಗ್ರೌಂಡ್ ಏನಿದೆ, ಒಂದು ಬೃಹತ್ ಆದಂತಹ ಒಂದು ದೊಡ್ಡದಾದಂತಹ ಗ್ರೌಂಡ್, ಅಲ್ಲಿ ಒಂದು ವೇದಿಕೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನೇನು ಅಲ್ಲಿಗೆ ಬಂದ ನಂತರ ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್, ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್ ಇವರೆಲ್ಲರೂ ಕೂಡ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಉಳಿದಂತೆ KN ರಾಜಣ್ಣ ಆಗಿರಬಹುದು, ಜೊತೆಗೆ ಪರಮೇಶ್ವರ್ ಆಗಿರ್ಬೋದು, ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು. ಯಾಕಂದ್ರೆ ಇದು ಬರೀ ಸ್ವಾಭಿಮಾನಿ ಸಮಾವೇಶ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಸೀಮಿತವಾಗಿರುವಂತಹ ಸಮಾವೇಶ ಅನ್ನುವಂಥದ್ರ ಬಗ್ಗೆ ಆದಂತಹ ಒಂದು ಚರ್ಚೆ. ಅದಾದ ನಂತರ ಇಲ್ಲ, ಪಕ್ಷದ ಸಿಂಬಲ್ ಇರಬೇಕು, ಪಕ್ಷದ ವತಿಯಿಂದಲೇ ಮಾಡಬೇಕಾದಂತಹ ಒಂದು ಸಮಾವೇಶ ಇದಾಗಿರ್ಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಹೈಕಮಾಂಡ್ ನಿಂದ ಸೂಚನೆ ಬಂದ ನಿಟ್ಟಿನಲ್ಲಿ ಈಗ ಸಮಾವೇಶದ ಹೆಸರು ಬದಲಾಗಿದೆ. ಬಟ್ ಮೋಟಿವ್ ಏನಿತ್ತು, ಯಾವ ಉದ್ದೇಶದಿಂದ ನಾವು ಮಾಡಬೇಕು ಅಂತ ಇದ್ರು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅಥವಾ ಅವರ ಅಭಿಮಾನಿಗಳು, ಆ ಮೋಟಿವ್ ಅಂತೂ ಇಲ್ಲಿ ಈಡೇರ್ತಾ ಇದೆ. ಅದೇ ನಿಟ್ಟಿನಲ್ಲಿ ಸಮಾವೇಶ ಕೂಡ ನಡೀತಾ ಇದೆ. ನಿಜ, ಆ DKಶಿ ಅವರು ಅದನ್ನ ಟರ್ನ್ ಕೊಟ್ಟಂತ ರೀತಿ ಬಹಳ ನಯವಾಗಿ ಎಂಟ್ರಿ ಆಗಿ ಪಕ್ಷದ ಒಳಗೇನೆ ಬರಬೇಕು, ಪಕ್ಷಕ್ಕೆ ಸೀಮಿತವಾಗಿರ್ಬೇಕು, ಪಕ್ಷದ ಸಿಂಬಲ್ ನಡಿಯಲ್ಲಿ ನಡಿಬೇಕು, ಪಕ್ಷಕ್ಕೆ ಸಂಬಂಧಿಸಿದಂತ ಕಾರ್ಯಕ್ರಮ ಅಂತ ಅವರು ಬಿಂಬಿಸಿರುವಂತ ರೀತಿ ಬಹಳ ಅದ್ಭುತವಾಗಿತ್ತು. ಇದೀಗ ಅದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. HM ರೇವಣ್ಣ ಕಾಂಗ್ರೆಸ್ ಮುಖಂಡರು ಮಾತಾಡ್ತಾ ಇದ್ದಾರೆ ಸಮಾವೇಶದಲ್ಲಿ. ಯಾಕಂದ್ರೆ ಇನ್ನೂ ಕೂಡ ಚಾಲನೆ ಸಿಕ್ಕಿಲ್ಲ. ಯಾಕಂದ್ರೆ ಸಿಎಂ ಬರಬೇಕು, ಸಿಎಂ ಬಂದ ನಂತರ DCM DK ಶಿವಕುಮಾರ್ ಅವರು ವೇದಿಕೆಗೆ ಆಗಮಿಸಿದ ನಂತರ ಎಲ್ಲರೂ ಕೂಡ ಬಂದ ನಂತರ ಚಾಲನೆ ಸಿಗತ್ತೆ. ಬಟ್ ಅದಕ್ಕೂ ಮುಂಚೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಆ ಭಾಗದಲ್ಲಿ ಕಾಂಗ್ರೆಸ್ನ ಬೆಂಬಲಿಗರು, ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾಗೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಾಕಷ್ಟು ಜನ ಬರ್ತಾರೆ, ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಬರ್ತಾರೆ. ಸೊ ಹಾಗಾಗಿ ಆಗುವಂತಹ ಒಂದಷ್ಟು ಸಮಾವೇಶಕ್ಕೆ ಬರುವಂತಹ ಜನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಮಾವೇಶ ಕೂಡ ಆರಂಭವಾಗುತ್ತೆ.